ಮಂತ್ರಿ ಕುರ್ಚಿ ಅನ್ನೋದು ಎಲ್ಲ ಶಾಸಕರ ಕನಸು. ಆದರೆ ಈ ಮಂತ್ರಿ ಕುರ್ಚಿಯ ಕನಸನ್ನ ಈಡೇರಿಸಬೇಕಾಗಿರೋದು ಮಾತ್ರ ಹೈಕಮಾಂಡ್. ಯಾವಾಗ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಸಿಎಂ ಹುದ್ದೆಗೆ ಫೈನಲ್ ಆಯಿತು, ಆಗಲೇ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಆರಂಭ ಆಯಿತು. ಶಾಸಕರುಗಳು ಕನಸು ಕೂಡ ಈಡೇರುತ್ತಾ ಅನ್ನುವಂತಹ ಪ್ರಶ್ನೆಯೂ ಎದುರಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಸರಣಿ ಸಭೆಗಳು ನಡೆದವು. ಪ್ರಮಾಣ ವಚನದ ಮುನ್ನಾ ದಿನವೂ ಕೂಡ ಸರಣಿ ಸಭೆಗಳು ನಡೆದಿದೆ, ಚರ್ಚೆ ನಡೀತಾ ಇದೆ. ಒಂದಷ್ಟು ಶಾಸಕರುಗಳ ಹೆಸರು ಈಗ ಫೈನಲ್ ಆಗಿದೆ. ಇತ್ತ ಪ್ರತಿಜ್ಞಾ ವಿಧಿಗೆ ಸಿದ್ಧತೆ, ಅತ್ತ ಸಂಪುಟಕ್ಕೆ ಸರ್ಕಸ್. ದಿಲ್ಲಿಯಲ್ಲಿ ಮಂತ್ರಿಗಿರಿ ಲಾಬಿ, ಯಾರಿಗೆ ಲಕ್ ಯಾರಿಗೆ ಶಾಕ್. ಕೆಲವು ಗಂಟೆ ಡಿಕೆಶಿಯ ವರ್ಷಗಳ ಕನಸು ಈಡೇರುತ್ತೆ. ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದಕ್ಕಾಗಿ ಎಲ್ಲಾ ಸಿದ್ಧತೆ ನಡೆಯುತ್ತಿದೆ. ಬೆಂಗಳೂರು ಕಂಗೊಳಿಸೋಕೆ ಸಜ್ಜಾಗ್ತಿದೆ. ಆದ್ರೆ ಇನ್ನೂ ಮುಖ್ಯವಾಗಿ ಏನ್ ನಡೀಬೇಕೋ ಅದೇ ನಡೆದಿಲ್ಲ. ಡಿಕೆ ಜೊತೆಗೆ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ನಿಗೂಢವಾಗಿದೆ. ದಿಲ್ಲಿಯಲ್ಲಿ ಇದಕ್ಕಾಗಿ ಭಾರೀ ಸರ್ಕಸ್ ನಡೆದಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ನಡೆಸಿದ್ದು ಮಂತ್ರಿಗಳ ಹೆಸರು ಫೈನಲ್ ಮಾಡುವುದಕ್ಕೆ ಹರಸಾಹಸ ಪಟ್ಟಿದೆ. ಹಾಗೋ ಹೀಗೋ ಕೆಲವೊಂದು ಹೆಸರುಗಳನ್ನ ಫೈನಲ್ ಮಾಡಿದ್ದು ಅವರೇ ಡಿಕೆ ಜೊತೆಗೆ ಪ್ರತಿಜ್ಞಾವಿಧಿ ಸ್ವೀಕರಿಸ್ತಾರೆ. ಆದ್ರೆ ಇನ್ನು ಹಲವಾರು ಮಂದಿಗೆ ಹೈಕಮಾಂಡ್ ಸಖತ್ ಶಾಕ್ ಕೊಟ್ಟಿದೆ. ಸಚಿವ ಸಂಪುಟ ರಚನೆಯಾಗುತ್ತೆ. ಗರಿಷ್ಠ ಅಂದ್ರೆ 33 ಸಚಿವರನ್ನ ನೇಮಕ ಮಾಡಿಕೊಳ್ಳೋಕೆ ಅವಕಾಶ ಇದೆ. ಆದ್ರೆ ಸಚಿವಾಕಾಂಕ್ಷಿಗಳ ಪಟ್ಟಿ 60 ದಾಟಿದೆ. ಹಿರಿಯರು ಒಂದು ಕಡೆ ಇರಲಿ, ಕಡೆ ಪಕ್ಷ ಒಂದೆರಡು ಬಾರಿ ಗೆದ್ದವರು ಕೂಡ ಸಚಿವ ಸ್ಥಾನ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಒಂದು ಕಲ್ಲು ಎಸೆದು ನೋಡೋಣ, ಬಿದ್ರೆ ಒಂದು ಹಣ್ಣಾದ್ರೂ ಬೀಳಲಿ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಸೀನಿಯರ್ಸ್ ಅಂತೂ ನಮಗೆ ಅವಕಾಶ ಬೇಕೇ ಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಹಿರಿಯರು ಕಿರಿಯರು ಭೇದ ಭಾವ ಇಲ್ಲದೆ ಎಲ್ಲರೂ ದಿಲ್ಲಿಗೆ ಹೋಗಿದ್ದಾರೆ. ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಲಾಬಿ ಮಾಡಿದ್ದಾರೆ. ಆದ್ರೆ ಸಚಿವ ಸ್ಥಾನ ಕೊಡೋದು ಬಿಡೋದು ಹೈಕಮಾಂಡ್ ಕೈಲಿರೋದ್ರಿಂದ ಎಲ್ಲರೂ ಅಲ್ಲೇ ಇದ್ದು ಏನಾಗುತ್ತೆ ಅಂತ ಅಲ್ಲೇ ಇದ್ಕೊಂಡು ಲಾಬಿ ರಾಜಕೀಯವನ್ನು ಕಣ್ತುಂಬಿಕೊಂಡಿದ್ದಾರೆ. 4 ಲಿಸ್ಟ್, ನಾನಾ ದಾಳ. ದಿಲ್ಲಿಯಲ್ಲಿ ಒಂದಾದ ಮೇಲೆ ಒಂದು ಸಭೆ ನಡೆದಿದೆ. ಆ ಸಭೆಗಳಲ್ಲಿ ಸಿದ್ದು, ಡಿಕೆ, ಖರ್ಗೆ ತಮ್ಮದೇ ಪಟ್ಟಿಗಳನ್ನು ಮಂಡಿಸಿದ್ದಾರೆ. ನಮ್ಮ ಪಟ್ಟಿಯಲ್ಲಿ ಇರೋರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಸಿದ್ದು ತನ್ನ ಬೆಂಬಲಿಗರಿಗೆ, ಡಿಕೆ ತನ್ನ ಆಪ್ತರಿಗೆ, ಖರ್ಗೆಯೂ ತಮಗಿಷ್ಟ ಆದೋರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅಂತ ಒದ್ದಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಲಿಸ್ಟ್ ಕೂಡ ಇದೆ. ಅದು ಹೈಕಮಾಂಡ್ ಲಿಸ್ಟ್. ಹೈಕಮಾಂಡ್ಗೆ ಹತ್ತಿರ ಆಗಿರೋರ, ಪಕ್ಷವನ್ನ ಸಂಘಟನೆ ಮಾಡಿದವರ ಲಿಸ್ಟ್ ಅನ್ನ ಹೈಕಮಾಂಡ್ ಇಟ್ಕೊಂಡು ಅಂಥವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ದಾಳ ಉರುಳಿಸ್ತಿದೆ. ಏನೇ ಆದ್ರೂ ಎಲ್ಲರೂ ತಮ್ಮ ತಮ್ಮ ದಾಳ ಉರುಳಿಸಿ ತಮ್ಮವರಿಗೆ ಸಚಿವ ಸ್ಥಾನ ಕೊಡಿಸಲು ಪ್ರಯತ್ನಿಸಿದ್ದಾರೆ. ಯಾವ ಲಿಸ್ಟ್ನಲ್ಲಿ ಯಾರ ಹೆಸರು ಈಗಾಗಲೇ ಒಂದು ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. 2 ಹಂತದ ಸಂಪುಟ ರಚನೆ ಮಾಡಬೇಕು ಅಂತ ನಿರ್ಧರಿಸಲಾಗಿದೆ. ಮೊದಲ ಹಂತದಲ್ಲಿ ಅಂದ್ರೆ ಡಿಕೆಶಿ ಪ್ರಮಾಣ ವಚನ ತಗೊಳ್ಳೋ ವೇಳೆ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಒಂದಷ್ಟು ಮಂದಿಯನ್ನ ಈಗಲೇ ರೆಡಿ ಮಾಡಲಾಗಿದೆ. ಒಟ್ಟು 12 ಮಂದಿ ಅಂತ ಹೇಳಲಾಗ್ತಿದ್ದು ಅವರೆಲ್ಲರಿಗೂ ಡಿಕೆ ಜೊತೆಯಲ್ಲೇ ಪ್ರಮಾಣ ವಚನ ಬೋಧಿಸಲಾಗುತ್ತದೆ. ಉಳಿದವರಿಗೆ 15 ಅಥವಾ 20 ದಿನ ಬಿಟ್ಕೊಂಡು ಸಚಿವ ಸ್ಥಾನ ಹಂಚಲಾಗುತ್ತೆ. ಅಳೆದು ತೂಗಿ ಸಚಿವ ಸ್ಥಾನ ಹಂಚೋದಕ್ಕೆ ಎಲ್ಲಾ ತಯಾರಿ ನಡೆಸಲಾಗಿದೆ. 2 ಹಂತದಲ್ಲಿ ಸಚಿವರ ಆಯ್ಕೆ ಮಾಡೋ ಕಾಂಗ್ರೆಸ್ ಪ್ಲಾನ್ ಅದ್ಭುತ ಅಂತ ಹೇಳಲಾಗ್ತಿದೆ. ಒಂದೇ ಬಾರಿ ಆಯ್ಕೆ ಮಾಡಿದ್ರೆ ಗೊಂದಲಗಳು ಉಂಟಾಗಬಹುದು ಅನ್ನೋ ಕಾರಣಕ್ಕೆ ಒಂದೇ ಹಂತದಲ್ಲಿ ಸಚಿವರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಯಾವ ಲಿಸ್ಟ್ನಲ್ಲಿ ಯಾರ್ಯಾರು ಇರ್ತಾರೆ, ಮೊದಲ ಲಿಸ್ಟ್ನಲ್ಲಿ ಯಾರು, ಎರಡನೇ ಲಿಸ್ಟ್ನಲ್ಲಿ ಯಾರು ಅನ್ನೋದೇ ಈಗಿರೋ ಡೌಟ್. ಸಚಿವ ಸ್ಥಾನ ಬೇಕೇ ಬೇಕು ಅಂತಿರೋ ಮಾಜಿ ಸಚಿವರು ಹೊಸ ಮುಖಗಳಿಗೆ ಆದ್ಯತೆ ಅಂತಿದ್ದಾರೆ ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸುವಾಗ ಅವರ ಸಂಪುಟದಲ್ಲಿ ಸಿಎಂ, ಡಿಸಿಎಂ ಹೊರತುಪಡಿಸಿ 30 ಸಚಿವರಿದ್ದರು. ಅವರೆಲ್ಲರೂ ಈಗ ಮತ್ತೆ ಕ್ಯಾಬಿನೆಟ್ಗೆ ಪ್ರವೇಶ ಪಡೆಯಲು ಉತ್ಸುಕರಾಗಿದ್ದಾರೆ. ಇದರ ಹೊರತಾಗಿ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಸಂಪುಟ ಸೇರಲು ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. 2.5 ವರ್ಷದ ಬಳಿಕ ಸಂಪುಟ ಪುನರಚನೆ ಭರವಸೆ ನೀಡಲಾಗಿತ್ತು. ಅದರ ನಿರೀಕ್ಷೆಯಲ್ಲಿದ್ದ ಶಾಸಕರಿಗೆ ನಿರಾಸೆಯಾಗಿತ್ತು. ಈಗ ನಾಯಕತ್ವವೇ ಬದಲಾಗಿದೆ. ಹಾಗಾಗಿ ಕಳೆದ 3 ವರ್ಷದಿಂದಲೂ ತಮ್ಮ ಸರದಿಗಾಗಿ ಕಾಯುತ್ತಿರುವವರು ಈಗ ಮಂತ್ರಿ ಸ್ಥಾನಕ್ಕೆ ಒತ್ತಡ ತರುತ್ತಿದ್ದಾರೆ. ಆದರೆ ಹೊಸ ಮುಖಗಳು, ಯುವಕರ ಹೆಸರಿದ್ದರೆ ಹೇಳಿ ಅಂದಿದ್ದಾರೆ ರಾಹುಲ್ ಗಾಂಧಿ. 6 ಮಂದಿ ಸಭೆಯಲ್ಲಿ ಸಂಪುಟ ದಾಳ.
ನಮಗೂ ಸಚಿವ ಸ್ಥಾನ ಕೊಡಿ ಅಂತ ದಿಲ್ಲಿಗೆ ತುಂಬಾ ಮಂದಿ ಹೋಗಿದ್ರು. ಸಿದ್ದು ಬಣದ ಸಚಿವಾಕಾಂಕ್ಷಿಗಳು, ಡಿಕೆ ಬಣದ ಸಚಿವಾಕಾಂಕ್ಷಿಗಳು ದಿಲ್ಲಿಯಲ್ಲಿ ಠಿಕಾಣಿ ಹೂಡಿದ್ರು. ಆದ್ರೆ ಅಲ್ಲಿ ಸಚಿವರು ಯಾರ್ಯಾರಾಗಬೇಕು ಅಂತ ಡಿಸೈಡ್ ಮಾಡಿದ್ದು ಕೇವಲ 6 ಮಂದಿ. ಅವ್ರ್ಯಾರು ಗೊತ್ತಾ? ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಸಿದ್ದರಾಮಯ್ಯ ಮತ್ತು ಡಿಕೆಶಿ. ಈ 6 ಮಂದಿ ಹಲವಾರು ಸಭೆಗಳನ್ನು ನಡೆಸಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಖರ್ಗೆ ನಿವಾಸದಲ್ಲಿ ಮೀಟಿಂಗ್ ನಡೆದಿದ್ದು ಫಸ್ಟ್ ಲಿಸ್ಟ್ ಫೈನಲ್ ಮಾಡಲಾಗಿದೆ. ಡಿಕೆ ಕ್ಯಾಬಿನೆಟ್ ಈ ಬಾರಿ ಹೊಸ ರೂಪ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಯಾಕೆಂದ್ರೆ ಹೊಸ ನಿಯಮವನ್ನೇ ಮಾಡಿಬಿಟ್ಟಿದೆ ಹೈಕಮಾಂಡ್. ಈ ನಿಯಮ ಸಚಿವಾಕಾಂಕ್ಷಿಗಳಿಗೆ ಶಾಕ್ ಕೊಟ್ಟಿದೆ. ಡಿಕೆ ಕ್ಯಾಬಿನೆಟ್ಗೆ ಹೈಕಮಾಂಡ್ ಹೊಸ ಸೂತ್ರ ನೀಡಿದೆ. ವಯಸ್ಸಿನ ಆಧಾರದ ಮೇಲೆ ಸಚಿವ ಸ್ಥಾನ ನೀಡೋ ಸೂತ್ರಕ್ಕೆ ಹೈಕಮಾಂಡ್ ಒಲವು ತೋರಿದೆ. 45 ವರ್ಷದೊಳಗಿನ ಶಾಸಕರಿಗೆ 10 ಸಂಪುಟ ಸ್ಥಾನ ಕೊಡಬೇಕು, 50ರಿಂದ 70 ವರ್ಷದ ಹಿರಿಯ ಶಾಸಕರಿಗೆ 20 ಸ್ಥಾನ ಕೊಡಬೇಕು ಅನ್ನೋ ಸೂತ್ರ ಅಳವಡಿಸಿಕೊಳ್ಳಲಾಗಿದೆ. ಯುವಕರು ಹಿರಿಯರಿಗೆ ಬ್ಯಾಲೆನ್ಸ್ ಮಾಡಲು ಈ ಪ್ಲಾನ್ ಮಾಡಲಾಗಿದೆ. ಇದರಿಂದಾಗಿ ಕೆಲವು ಹಿರಿಯ ಶಾಸಕರು ಕಂಗಾಲಾಗಿದ್ದಾರೆ. ಯಾರಿಗೆ ಪ್ರತಿಪಕ್ಷಗಳನ್ನು ಎದುರಿಸೋ ಸಾಮರ್ಥ್ಯ ಇದೆಯೋ, ಯಾರಿಗೆ ಕೆಲಸ ಮಾಡೋ ಉತ್ಸುಕತೆ ಇದೆಯೋ, ಯಾರಿಗೆ ಪಕ್ಷ ನಿಷ್ಠೆ ಇದ್ದು ಪಕ್ಷ ಸಂಘಟನೆ ಮಾಡೋ ತಾಕತ್ತಿದೆಯೋ ಅವರಿಗೆ ಸಚಿವ ಸ್ಥಾನ ನೀಡೋಕೆ ಹೈಕಮಾಂಡ್ ಒಲವು ತೋರಿದೆ. ಬೆಳಿಗ್ಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸಭೆ ನಡೆಸಿ 6 ಮಂದಿಯನ್ನ ಫೈನಲ್ ಮಾಡಿದ್ದಾರೆ. ಸರ್ವಜ್ಞನಗರದ ಶಾಸಕ ಕೆ.ಜೆ. ಜಾರ್ಜ್, ಚಿತ್ತಾಪುರದ ಶಾಸಕ ಪ್ರಿಯಾಂಕ್ ಖರ್ಗೆ, ಬಿಟಿಎಂ ಲೇಔಟ್ ಶಾಸಕ ರಾಮಲಿಂಗ ರೆಡ್ಡಿ, ಎಂಎಲ್ಸಿ ಯತೀಂದ್ರ, ಬ್ಯಾಟ್ರಾಯನ್ಪುರ ಶಾಸಕ ಕೃಷ್ಣ ಭೈರೇಗೌಡ, ಮಂಗಳೂರು ಶಾಸಕ ಯುಟಿ ಖಾದರ್ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಬೆಳಿಗ್ಗೆ ಹೈಕಮಾಂಡ್ ತಯಾರಿಸಿದ ಫೈನಲ್ ಲಿಸ್ಟ್ನಲ್ಲಿ ಯತೀಂದ್ರ ಮತ್ತು ಯುಟಿ ಖಾದರ್ ಬಿಟ್ರೆ ಉಳಿದವರೆಲ್ಲ ಸಚಿವ ಸ್ಥಾನದಲ್ಲಿದ್ದೋರು. ಯುಟಿ ಖಾದರ್ ಸ್ಪೀಕರ್ ಆಗಿದ್ರು. ಈಗ ಯತೀಂದ್ರಗೆ ಪ್ರಬಲ ಖಾತೆ ನೀಡಬಹುದು ಅಂತ ಹೇಳಲಾಗ್ತಿದೆ. ಇದು ಬೆಳಿಗ್ಗೆಯ ಲಿಸ್ಟ್. ಸಂಜೆ ವೇಳೆಗೆ ಮತ್ತೊಂದು ಫೈನಲ್ ಲಿಸ್ಟ್ ಅನ್ನ ಹೈಕಮಾಂಡ್ ಫೈನಲ್ ಮಾಡಲಿದೆ. ಕೊರಟಗೆರೆಯ ಡಾಕ್ಟರ್ ಜಿ ಪರಮೇಶ್ವರ್, ಬಬಲೇಶ್ವರದ ಎಂಬಿ ಪಾಟೀಲ್, ಹೆಬ್ಬಾಳ ಶಾಸಕ ಬೈರ್ತಿ ಸುರೇಶ್, ದೇವನಹಳ್ಳಿ ಶಾಸಕ ಕೆಎಚ್ ಮುನಿಯಪ್ಪ, ಬಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ, ಎಂಎಲ್ಸಿ ಬಿಕೆ ಹರಿಪ್ರಸಾದ್, ನಾಗಮಂಗಲ ಶಾಸಕ ಚಲುವರಾಯಸ್ವಾಮಿ ಲಿಸ್ಟ್ನಲ್ಲಿದ್ದಾರೆ. ಡಿಸಿಎಂ ಹುದ್ದೆ ಇರುತ್ತಾ ಇರಲ್ವಾ? ಡಿಕೆ ಸಂಪುಟದಲ್ಲಿ ಡಿಸಿಎಂ ಹುದ್ದೆ ಬಹುತೇಕ ಇಲ್ಲ ಅಂತಾನೆ ಹೇಳಲಾಗ್ತಿದೆ. ಡಿಸಿಎಂ ಹುದ್ದೆಗೆ ಭಾರೀ ಪೈಪೋಟಿಯ ಹಿನ್ನೆಲೆಯಲ್ಲಿ ಆ ಹುದ್ದೆಗೆ ಕೊಕ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಅನಗತ್ಯ ಪವರ್ ಸೆಂಟರ್ ಸೃಷ್ಟಿ, ಅನಗತ್ಯ ಗೊಂದಲದ ಕಾರಣಕ್ಕೆ ರಾಹುಲ್ ಗಾಂಧಿ ಈ ವಿಚಾರವನ್ನೇ ಚರ್ಚೆ ಮಾಡಿಲ್ವಂತೆ. ಆದ್ದರಿಂದ ಡಿಸಿಎಂ ಹುದ್ದೆ ಇರುತ್ತಾ ಇರಲ್ವಾ ಅನ್ನೋದೇ ನಿಗೂಢವಾಗಿದೆ. ಜಮೀರ್ ಅಹಮದ್ ಖಾನ್ ಕಂಗಾಲಾಗಿದ್ದಾರೆ. ಅದೊಂದು ಆಡಿಯೋ ಜಮೀರ್ ಅವರ ಬುಡವನ್ನೇ ಅಲ್ಲಾಡಿಸಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಆಗಬೇಕಾಗಿದ್ದ ಜಮೀರ್ ಅಹಮದ್ ಖಾನ್ ಅವರು ಇದೀಗ ನನಗೆ ಮಂತ್ರಿಗಿರಿ ಕೊಡಿ ಅಂತ ಹೇಳಿ ಮಂತ್ರಿಗಿರಿಗಾಗಿ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲದರ ಮಧ್ಯೆ ಡಿಕೆ ಸುರೇಶ್ ಅವರು ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಲೀಕ್ ಆಗಿರೋದು ಎಲ್ಲಿಂದ, ಏನಾಗಿದೆ, ನಾವು ಮಾತಾಡಲಿಲ್ಲಿದ್ರು ವಿಷಯಗಳು ಎಲ್ಲ ಮಾತಾಡಿದ್ದೇವೆ ಅಂತೇಳಿ ಸೃಷ್ಟಿ ಮಾಡಿರೋದು, ಅವೆಲ್ಲ ಹೊರಗೆ ಬರಲಿ ಅಂತೇಳಿನೇ ನಾವು FIR ಮಾಡಿರೋದು. ಗೊಂದಲ ಸೃಷ್ಟಿ ಮಾಡಿದರೆ ಮತದಾರರಲ್ಲಿ. ಅಲ್ಲಿ ಅವ್ರ ಕ್ಷೇತ್ರದ 100 ಜನ, ಚಾಮರಾಜಪೇಟೆ ಬೆಂಗಳೂರು ಕ್ಷೇತ್ರದ 100 ಜನ ಕಾರ್ಯಕರ್ತರು ಬಂದು SDPI ಪರವಾಗಿ ಕೆಲಸ ಮಾಡಿದ್ದಾರೆ. ಇಂಥ ಪಕ್ಷದ ವಿರುದ್ಧ ದ್ರೋಹ ಮಾಡೋದ್ರ ಬಗ್ಗೆ ತಕ್ಷಣ ಕ್ರಮ ಆಗಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಕುಕ್ಕರ್ ಆಡಿಯೋ ಸ್ಫೋಟ, ಜಮೀರ್ ಸ್ಪೀಡ್ಗೆ ಬ್ರೇಕ್. ಜಮೀರ್ ಮಂತ್ರಿ ಸ್ಥಾನ ನುಂಗುತ್ತಾ ಆಡಿಯೋ. ಜಮೀರ್ ಅಹಮದ್ ಖಾನ್ ರಾಜ್ಯದ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ, ಕಾಂಗ್ರೆಸ್ನ ಕಟ್ಟಾಳು. ಇತ್ತೀಚೆಗೆ ಕೇರಳಂ ಎಲೆಕ್ಷನ್ನಲ್ಲಿ ಜಮೀರ್ ಅಹಮದ್ ತೋರಿದ ಸಾಧನೆಗೆ ಹೈಕಮಾಂಡ್ ಬೆನ್ನು ತಟ್ಟಿತ್ತು. ಕೇರಳಂನಲ್ಲಿ ಮುಸ್ಲಿಂ ಲೀಗ್ನ ಸಿಎಂ ಅಭ್ಯರ್ಥಿಗಳನ್ನ ಮನವೊಲಿಸುವ ಕೆಲಸವನ್ನ ಜಮೀರ್ ಅಹಮದ್ಗೆ ನೀಡಲಾಗಿತ್ತು. ಜಮೀರ್ ಬಿಟ್ರೆ ಮುಸ್ಲಿಂ ಸಮುದಾಯದಲ್ಲಿ ಪ್ರಬಲ ನಾಯಕ ಯಾರೂ ಇಲ್ವೇನೋ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಡಿಕೆ ಕ್ಯಾಬಿನೆಟ್ ರಚನೆ ಆಗ್ತಿದ್ದು ಆ ಕ್ಯಾಬಿನೆಟ್ನಲ್ಲಿ ಜಮೀರ್ ಹೆಸರು ಪಕ್ಕಾ ಇರುತ್ತೆ ಅಂತ ಎಲ್ಲರೂ ಭಾವಿಸಿದ್ದರು. ಜಮೀರ್ ಏನೂ ಒತ್ತಾಯ ಮಾಡದೇ ಇದ್ರು ಹೈಕಮಾಂಡ್ ಒಂದು ಸಚಿವ ಸ್ಥಾನವನ್ನ ಜಮೀರ್ಗೆ ಕೊಟ್ಟೇ ಕೊಡುತ್ತೆ ಅನ್ನೋ ಭರವಸೆ ಎಲ್ಲರಲ್ಲೂ ಇತ್ತು. ಆದ್ರೆ ಪರಿಸ್ಥಿತಿ ಈಗ ಉಲ್ಟಾ ಪಲ್ಟಾ ಆಗೋಗಿದೆ.
ಒಂದು ಸಂಕಷ್ಟದಿಂದ ಪಾರು ಮಾಡಿ ಸಚಿವ ಸ್ಥಾನ ಕೊಡಿಯಂತ ಜಮೀರ್ ಒದ್ದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಡಿಯೋ ಸಂಕಷ್ಟ, ಜಮೀರ್ ವಿಲವಿಲ. ದಾವಣಗೆರೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದಿರೋ ಆರೋಪ ಜಮೀರ್ ವಿರುದ್ಧ ಕೇಳಿಬಂದಿದೆ. ದಾವಣಗೆರೆ ಎಲೆಕ್ಷನ್ಗೆ ಮೊದಲಿಂದಾನೂ ಈ ಆರೋಪ ಕೇಳಿಬಂದಿದ್ದು ಈಗ ಅದಕ್ಕೆಲ್ಲ ಸಾಕ್ಷ್ಯ ಸಿಕ್ಕಿದೆ. ಒಂದು ಆಡಿಯೋ ಸಾಕ್ಷ್ಯ. ಹೌದು, ಆಡಿಯೋದಲ್ಲಿ ಜಮೀರ್ ಅಹಮದ್ ಮತ್ತು ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಡೈರೆಕ್ಟರ್ ಮೊಹಮ್ಮದ್ ಸಿರಾಜ್ ಜೊತೆಗೆ ಮಾತಾಡಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕಿಸಬಾರದು, ಬೇರೆ ಪಕ್ಷಗಳಿಗೆ ವೋಟ್ ಹಾಕಿಸಬೇಕು ಅಂತ ಇಬ್ರು ಮಾತಾಡಿಕೊಂಡಿದ್ದರು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಜೊತೆಗೆ ಕೈಜೋಡಿಸಿರುವುದಾಗಿಯೂ ಅಲ್ಲಿ ಚರ್ಚೆಯಾಗಿತ್ತು. ಕಾಂಗ್ರೆಸ್ ಅನ್ನ ಸೋಲಿಸೋಕೆ ಅಲ್ಲಿ ಪಕ್ಕಾ ಪ್ಲಾನ್ ನಡೆದಿತ್ತು ಅನ್ನೋದಕ್ಕೆ ಅಲ್ಲಿ ಸಾಕ್ಷ್ಯ ಸಿಕ್ಕಿತ್ತು. ಈಗ ಇದೇ ಸಾಕ್ಷ್ಯದಿಂದಲೇ ಜಮೀರ್ ವಿಲವಿಲ ಅಂತಿದ್ದಾರೆ. ಇಂಥ ಟೈಮಲ್ಲೇ ಜಮೀರ್ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಜಮೀರ್ ಡಿಕೆಸು ಮಾತು ಏನೇನ್ ಚರ್ಚೆ ಅನ್ನೋದೇ ನಿಗೂಢ. ಹೌದು, ಜಮೀರ್ ಅಹಮದ್ದು ಎನ್ನಲಾದ ದಾವಣಗೆರೆ ಬೈ ಎಲೆಕ್ಷನ್ ಕುರಿತ ಆಡಿಯೋ ಬಹಿರಂಗವಾದ ಬೆನ್ನಲ್ಲೇ ಜಮೀರನ್ನ ಡಿಕೆ ಸುರೇಶ್ ಭೇಟಿಯಾಗಿದ್ದಾರೆ. ಜಮೀರ್ ಅವರ ಸರ್ಕಾರಿ ನಿವಾಸಕ್ಕೆ ಭೇಟಿ ನೀಡಿದ್ದ ಡಿಕೆ ಸುರೇಶ್ ಜಮೀರ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಡಿಕೆ ಸುರೇಶ್ ಭೇಟಿ ಬಗ್ಗೆ ಸ್ವತಃ ಜಮೀರ್ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ಏನು ಚರ್ಚೆ ಮಾಡಿದ್ರು ಅನ್ನೋದು ಸದ್ಯ ನಿಗೂಢವಾಗಿದೆ. ಸಚಿವ ಸ್ಥಾನದ ಬಗ್ಗೆ ಮತ್ತು ಆಡಿಯೋ ಸಂಕಷ್ಟದಿಂದ ಪಾರು ಮಾಡುವುದರ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ. ಅತ್ತ ಕೈ ಮುಖಂಡರ ದೂರು, ಇತ್ತ ಪೊಲೀಸರಿಗೆ ಸಿರಾಜ್ ದೂರು. ಆಡಿಯೋ ರಿಲೀಸ್ ಆದ್ಮೇಲೆ ಕಾಂಗ್ರೆಸ್ ದೂರು ಕೊಟ್ಟಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಸಂಚು ಆರೋಪದಲ್ಲಿ ಈಗಾಗಲೇ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಈಗ ಜಮೀರ್ ಫೋನ್ ಸಂಭಾಷಣೆ ವರದಿಯಾಗಿದೆ. ಸಂಭಾಷಣೆಯಲ್ಲಿರೋ ವಿಷಯಗಳನ್ನ ತನಿಖೆ ಮಾಡಬೇಕು, ಧ್ವನಿ ಜಮೀರ್ದು ಅಂತ ದೃಢಪಟ್ಟರೆ ಕ್ರಮ ಜರುಗಿಸಬೇಕು ಅಂತ ರಾಜ್ಯ ಕಾಂಗ್ರೆಸ್ನಿಂದ ಹೈಕಮಾಂಡ್ಗೆ ದೂರು ಹೋಗಿದೆ. ಆ ದೂರಿನ ವಿರುದ್ಧ ಹೈಕಮಾಂಡ್ ಏನ್ ಕ್ರಮ ಕೈಗೊಳ್ಳಲಿದೆ ಅನ್ನೋದು ನಿಗೂಢವಾಗಿದೆ. ಆದರೆ ಇದು ನನ್ನ ಆಡಿಯೋ ಅಲ್ಲ, ಎಐ ಅಂತಿದ್ದಾರೆ ಜಮೀರ್. ಬೇಕಿದ್ರೆ ತನಿಖೆ ಮಾಡಿಕೊಳ್ಳಲಿ ಅಂತ ಸವಾಲ್ ಹಾಕಿದ್ದಾರೆ. ಜಮೀರ್ ಜೊತೆಗೆ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರೋ ಮೊಹಮ್ಮದ್ ಸಿರಾಜ್ ಕೂಡ ಇದೇ ಮಾತು ಹೇಳಿದ್ದು ದಾವಣಗೆರೆ ಸಿಇಎನ್ ಠಾಣೆಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸುಳ್ಳು ಸುದ್ದಿ ಹರಿಬಿಡ್ತಿದ್ದಾರೆ, ಯಾರು ಮಾಡಿದ್ದಾರೆ ಅಂತೇಳಿ ಅದಕ್ಕೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ಳೋಕ್ಕೆ FIR ಮಾಡಿದ್ದೀನಿ. FIR ಕಾಪಿ DYSP ಸಾಹೇಬರು ಬೆಳಗ್ಗೆ ಕೊಡ್ತೀನಿ. ಈಗ ಅದರಲ್ಲಿ 2-3 ಕ್ಲಾಸ್ ಇದ್ದಾವೆ. ನನ್ನ ಕಾನೂನು ಸಲಹೆ ತೊಗೊಂಡು SP ಸಾಹೇಬರು ಬೆಳಗ್ಗೆ ಕರೆದಿದ್ದಾರೆ 10 ಗಂಟೆಗೆ. ಅವ್ರ ಜೊತೆಗೆ ಚರ್ಚೆ ಮಾಡಿ ನಾನು FIR ಕಾಪಿ ನಿಮಗೆ ಕೊಡ್ತೀನಿ ಅಂಥೇಳಿ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ. ಈಗ ಅದೇ ಅಕ್ನಾಲೇಜ್ಮೆಂಟ್ ಮೇಲೆ ನಾನು ನಿಮಗೆ ತೋರಿಸಿರೋದು, ಅದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ, ಸ್ವೀಕರಿಸಿದ್ದೀನಿ. ಇದು FIR ಅಂತಲೇ ತಿಳಿಯಿರಿ, ನಾನು ಬೆಳಗ್ಗೆ ನಿಮಗೆ FIR ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾನಕ್ಕೆ ಹಾನಿಯಾಗಿದೆ, ನನ್ನ ಕ್ಯಾರಿಯರ್ಗೆ ಹಾನಿಯಾಗಿದೆ. ಈ ಥರದಿಂದ ಜಮೀರ್ ಸಾಹೇಬ್ರದ್ದು ಮತ್ತು ನಂದು ಫೋಟೋ ಅಂಟಿಸಿ ಈ ಸುಳ್ಳು ಸುದ್ದಿ ಹರದಾಡಿಸಿರೋದು ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಇದರ ಮೇಲೆ ಪರಿಶೀಲನೆ ಮಾಡಿ ನೀವು ನನಗೆ ಸೂಕ್ತವಾದ ನ್ಯಾಯ ದೊರಕಿಸಿ ಅಂತ ಹೇಳಿದ್ದೀನಿ. ಜಮೀರ್ಗೆ ಸಚಿವ ಸ್ಥಾನ ಕೊಡಲೇಬಾರದು. ದಾವಣಗೆರೆ ಕಾಂಗ್ರೆಸ್ ಮುಖಂಡರಿಂದ ಒತ್ತಾಯ. ದಾವಣಗೆರೆ ಕಾಂಗ್ರೆಸ್ ನಾಯಕರು ಕೂಡ ಜಮೀರ್ ವಿರುದ್ಧ ದೂರು ನೀಡಿದ್ದಾರೆ. ಜಮೀರ್ ಅಹಮದ್ಗೆ ಈ ಬಾರಿ ಸಚಿವ ಸ್ಥಾನ ಕೊಡಬಾರದು, ಅವರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ ಆಗ್ರಹಿಸಿದ್ದಾರೆ. ನಮಗೆ ಹೆತ್ತ ತಾಯಿಯೂ ಒಂದೇ, ಕಾಂಗ್ರೆಸ್ ಪಕ್ಷವೂ ಒಂದೇ. ದ್ರೋಹ ಮಾಡಿದ ವ್ಯಕ್ತಿ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೆ ಮುಲಾಜಿಲ್ಲದೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆಗ ಮಾತ್ರ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಉಳಿಬೇಕಪ್ಪ ಅಂದ್ರೆ ಅಪ್ರಾಮಾಣಿಕರು, ಪಾರ್ಟಿಗೆ ಮೋಸ ಮಾಡೋರಿಗೆ ಶಿಕ್ಷೆ ಆಗ್ಬೇಕು. ಆಗ ಮಾತ್ರ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಕ್ರಮ ಆಗಬೇಕು. ನಿನ್ನೆ ಅಲ್ಲೇ ಮೇಲೂ ಮಾಡಿದ್ವಿ, ಸ್ಪೀಡ್ ಪೋಸ್ಟ್ ಹಾಕಿದ್ವಿ. ತಕ್ಷಣ ಕ್ರಮ ಆಗ್ಬೇಕು. ಯಾಕಂದ್ರೆ ಭಾರಿ ರ್ಯಾಪಿಡ್ ಆಕ್ಷನ್ ಅಲ್ಲಿ ಕ್ರಮ ಆಗ್ಬೇಕಿದು, ತಡ ಮಾಡಬಾರ್ದು. ಇದು ನೈಜ ಕಾರ್ಯಕರ್ತರಿಗೆ, ನಿಷ್ಠಾವಂತರಿಗೆ ಅನ್ಯಾಯ ಆಗುತ್ತೆ. ಇಂಥ ಪಕ್ಷದ ವಿರುದ್ಧ ದ್ರೋಹ ಮಾಡೋದ್ರ ಬಗ್ಗೆ ತಕ್ಷಣ ಕ್ರಮ ಆಗ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಜಮೀರ್ಗೆ ಆಣೆ ಪ್ರಮಾಣದ ಸವಾಲ್. ಜಮೀರ್ ಆಡಿಯೋ ಸುಳ್ಳಾದ್ರೆ ನಾವು ಹೇಳಿದ ಸ್ಥಳಕ್ಕಾಗಮಿಸಿ ಆಣೆ ಪ್ರಮಾಣ ಮಾಡಲಿ ಎಂದು ದಾವಣಗೆರೆ ಮಾಜಿ ಮೇಯರ್ ಚಮನ್ ಸಾಬ್ ಸವಾಲ್ ಹಾಕಿದ್ದಾರೆ. ಚಾಮರಾಜಪೇಟೆಯಿಂದ ಬಂದ ಕಾರ್ಯಕರ್ತರು SDPI ಪರ ಪ್ರಚಾರ ಮಾಡಿದ್ದಾರೆ. ಬಿಜೆಪಿ ಗೆಲ್ಲಿಸೋದು ಅವರದ್ದು 1 ಪಾಯಿಂಟ್ ಅಜೆಂಡಾವಾಗಿತ್ತು ಅಂತ ಆರೋಪ ಮಾಡಿದ್ದಾರೆ. ಗೊಂದಲ ಸೃಷ್ಟಿ ಮಾಡಿದ್ದಾರೆ ಮತದಾರರಲ್ಲಿ. ಅಲ್ಲಿ ಅವ್ರ ಕ್ಷೇತ್ರದ 100 ಜನ, ಚಾಮರಾಜಪೇಟೆ ಬೆಂಗಳೂರು ಕ್ಷೇತ್ರದ 100 ಜನ ಕಾರ್ಯಕರ್ತರು ಬಂದು ಇಲ್ಲಿ SDPI ಪರವಾಗಿ ಕೆಲಸ ಮಾಡಿದ್ದಾರೆ.
ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಬ್ಬ ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ಬಂದು ಇಲ್ಲಿ ಬಂದು ನಮ್ಮ ಪಕ್ಷದ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು, ನಮ್ಮ ಮಂತ್ರಿಗಳ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು ಪ್ರಚಾರ ಮಾಡೋಗಿದ್ದಾರೆ. ಇವತ್ತು SDPI ಎಲ್ಲಾದ್ರೂ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬೇಕಾದಷ್ಟು ಹತ್ರ ಹೋಗಿದ್ದಾರೆ. ಅವರು ಹೋಗೋದು ಮುಸ್ಲಿಮರ ಅಭ್ಯುದಯಕ್ಕೆ, ಮುಸ್ಲಿಮರ ಅಭಿವೃದ್ಧಿಗಲ್ಲ. ಮುಸ್ಲಿಂ ನಾಯಕತ್ವವನ್ನ ಕೊಲೆ ಮಾಡಿ ಬಿಜೆಪಿನ ಗೆಲ್ಸೋದು 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು. ಬಿಜೆಪಿ ಅಭ್ಯರ್ಥಿಯ ಜೊತೆಗೂ ಜಮೀರ್ ಮಾತಾಡಿದ್ದಾರೆ ಅಂತ ಆಡಿಯೋದಲ್ಲಿ ಉಲ್ಲೇಖವಾಗಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಬೆಂಬಲ ನೀಡಿದ್ದಾಗಿ ಆಡಿಯೋದಲ್ಲಿ ಪ್ರಸ್ತಾಪಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಶ್ರೀನಿವಾಸ್ ದಾಸ್ ಕರಿಯಪ್ಪ ಹೇಳಿದ್ದು ಹೀಗೆ. ಏನಿವತ್ತು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಜಮೀರ್ ಅಹಮದ್ದು ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ. ಇವತ್ತು ಸಿರಾಜ್ ಅವರು ನನಗೆ ಈ 1 ವರ್ಷದ ಕೆಳಗೆ ನಮಸ್ಕಾರ ಅನ್ನೋದು ಬಿಟ್ಟರೆ ಎದುರಿಗೆ ಬಿಟ್ಟರೆ ಮಾತಾಡಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಸುಮ್ಮನೆ ಇದು ಆರೋಪಗಳನ್ನು ಪ್ರತ್ಯಾಪಣೆ ಮಾಡೋದು ಬಿಟ್ಟು ಶಾಸಕರು 100 ಕೋಟಿ ಹಣ ತಂದಿದ್ದಾರೆ. ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಲಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಸಾಮಾನ್ಯ ಜನತೆ ಪರವಾಗಿ, ದಕ್ಷಿಣ ಜನತೆ ಬಗ್ಗೆ ಸಹಕಾರ ಮಾಡ್ತೀವಿ ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯವರು. ಒಟ್ಟಾರೆ ಜಮೀರ್ ಅಹ್ಮದ್ ಹಾಗೂ ಮೊಹಮ್ಮದ್ ಸಿರಾಜ್ ಆಡಿಯೋ ವೈರಲ್ ಪ್ರಕರಣ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಆಡಿಯೋ ಜಮೀರ್ ಅವರಿಗೆ ಸಿಗಬೇಕಿದ್ದ ಮಂತ್ರಿಗಿರಿಯನ್ನ ನುಂಗಿ ಹಾಕ್ತು ಅಂತಾನೂ ಹೇಳಲಾಗ್ತಿದೆ. ಆಡಿಯೋ ನಿಜವೇ ಅಥವಾ ನಕಲಿಯೇ ಎಂಬುದು ತನಿಖೆಯ ಬಳಿಕವೇ ಸ್ಪಷ್ಟವಾಗಬೇಕಿದ್ದು, ಆಡಿಯೋ ಸತ್ಯಾಸತ್ಯತೆ ಬಹಿರಂಗವಾದ ಮೇಲೆ ಮತ್ತೊಂದು ಸುತ್ತಿನ ಆಟ ಶುರುವಾಗಲಿದೆ.